ನಿನ್ನೆ ನಮ್ಮ ಹೆಮ್ಮೆಯ ಪ್ರಧಾನಿಗಳು ಮೋದಿಜಿಯವರು ಹೇಳಿದರು, ಮಹಾಲಕ್ಷ್ಮಿಯ ಕೃಪೆ ಈ ಸಲ ಬಡವರು ಮತ್ತು ಮಧ್ಯಮ ವರ್ಗಕ್ಕೆ ಬರುತ್ತೆ ಅಂತ ಹೇಳಿ. ನಮಗೆಲ್ಲ ಒಂದು ಹೆಮ್ಮೆ ಅಂದರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಒಬ್ಬ ಮಹಿಳೆಯಾಗಿ ಕಳೆದ 8ನೇ ಬಜೆಟನ್ನು ಕಳೆದ 8 ಸಲನೂ ಕೂಡ ಒಬ್ಬ ಮಹಿಳೆಯೇ ಅರ್ಥ ಸಚಿವೆ ಆಗಿ ಬಜೆಟನ್ನು ಮಂಡಿಸೋದಕ್ಕೆ ಮೋದಿಜಿ ಅವಕಾಶ ಮಾಡಿಕೊಟ್ರು. ಮತ್ತು ನಿರ್ಮಲಾ ಸೀತಾರಾಮನ್ ಜಿ ಅತ್ಯಂತ ಸಮರ್ಥವಾಗಿ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಹಾಗಾಗಿ ಕರ್ನಾಟಕದ ರಾಜ್ಯಸಭಾ ಸದಸ್ಯರಾದ ಅವರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ಬೆಳಿಗ್ಗೆ ಟಿವಿ ಮಾಧ್ಯಮಗಳಲ್ಲಿ ಎಲ್ಲ ದುಡಿಯುವ ಮಹಿಳೆಯರ ಒಂದು ಡಿಮಾಂಡ್ ಇತ್ತು, ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಬೇಕು ಅಂತ ಹೇಳಿ. ಅದನ್ನು 12 ಲಕ್ಷಕ್ಕೆ ಮಾಡಿಕೊಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದುಡಿತಿರುವಂಥ ಮಹಿಳೆಯರಿಗೆ ಕೂಡ ರಿಲೀಫನ್ನು ಇವತ್ತು ಕೊಟ್ಟಿದ್ದಾರೆ ನಿರ್ಮಲಾಜಿ. ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ನಾವು ಕರ್ನಾಟಕದ ಕಡೆಯಿಂದ ಸಲ್ಲಿಸ್ತಾ ಇದ್ದೇವೆ.